ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರವಾಗುವಿನ ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಓ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರವಾಗುವಿನ ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಓ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಅನುದಿನ ನಿನ್ನ ಪೂಜಿಸುವೆ ಕವಿದ ಕತ್ತಲೆ ಕೈ ಬಿಡದೆ ಅನುದಿನ ನಿನ್ನ ಪೂಜಿಸುವೆ ಕವಿದ ಕತ್ತಲೆ ಕೈ ಬಿಡದೆ ಬಾಳಿಗೆ ಬಂಧನ ಮುಸುಕಿದೆ ಆಸೆಯ ಆತುರ ಹೆಚ್ಚಿದೆ ಜನ್ಮ ಜನ್ಮದಲ್ಲೂ ನಿನ್ನ ಧ್ಯಾನದಲ್ಲೂ ಮಾತು ಮಾತಿನಲ್ಲಿ ಪ್ರೀತಿ ತುಂಬಿರಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಓ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಜೀವನವೆಂಬುದು ಕನಸಿನ ಕಲ್ಪನೆ ಸಹಿಸುವರಾರು ಮನಸ್ಸಿನ ವೇದನೆ ಜೀವನವೆಂಬುದು ಕನಸಿನ ಕಲ್ಪನೆ ಸಹಿಸುವರಾರು ಮನಸ್ಸಿನ ಬಾಳ ಸೂತ್ರದಲ್ಲಿ ಮಾತು ಮಾತಿನಲ್ಲಿ ಪ್ರೀತಿ ತುಂಬಿರಲಿ ಎಲ್ಲ ನೀನಲ್ಲವೇ ದೇವಿ ಭುವನೇಶ್ವರಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಓ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರವಾಗುವಿನ ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಓ ಪಾಲಿಸು ದೇವಿ ಭವಾನಿ ಓ ಪಾಲಿಸು ದೇವಿ ಭವಾನಿ ಓ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ತಾಯಿ ಶಾರದ ಮಾತೆ ಲೋಕ ಪೂಜಿತೆ ನಿನ್ನ ವಿದ್ಯಾಶಕ್ತಿಯಿಂದ ಜಗತ್ತಿನ ಜನರನ್ನೆಲ್ಲ ವಿದ್ಯೆಯಲ್ಲಿ ಮುಳುಗಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಕವಿಕೋಟಿಗಳನ್ನಾಗಿ ಮಾಡಿ ರಾಷ್ಟ್ರಕ್ಕೆ ಹೆಸರು ತರುವಂತ ಪುತ್ರರನ್ನ ನೀನು ಅನುಗ್ರಹಿಸಿದ ತಾಯಿ ನಿನಗೆ ನನ್ನ ಏಳೇಳು ನಮಸ್ಕಾರಗಳು ತಾಯಿ. ಅಮ್ಮ, ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡೆ. ತಬ್ಬಲಿಯಾದ ನಾನು ತಂದೆ ಹಾಗೂ ಅಣ್ಣಂದಿರ ಆಶ್ರಯದಲ್ಲಿ ಬೆಳೆದು ನಿಂತೆ. ನನ್ನ ಅಣ್ಣ ವಿದ್ಯಾವಂತನಾದ, ಆದರೆ ಅವನಿಗೊಂದು ಒಳ್ಳೆಯ ಅಧಿಕಾರ ಸಿಗದೆ ಬರದಾಡ್ತಿದ್ದಾನೆ. ಅವನೊಂದು ಒಳ್ಳೆ ಅಧಿಕಾರ ಕೊಟ್ಟು ಅವನನ್ನು ಆಶೀರ್ವದಿಸು ತಾಯಿ, ಆಶೀರ್ವದಿಸು.
ತಂಗಿ ಅಪ್ಪ ಹೌದಮ್ಮ ಅಪ್ಪ ಇಲ್ಲವೇ? ಈಗ ತಾನೇ ಹೊಲಕ್ಕೆ ಹೋಗಿದ್ದಾರಣ್ಣ. ತಗೋ ಮೊದಲು ದೇವಿ ಪ್ರಸಾದ ತೆಗೆದುಕೋ. ಈ ಹಾಳು ಸುರಿದೇವ ಪ್ರಸಾದವನ್ನು. ಅಣ್ಣ ಏನಾಗಿದೆ ಅಣ್ಣ ನಿನಗೆ? ಅಂದ್ರೆ ನೀನು ಹೋದ ಕೆಲಸ ಮಣ್ಣು ಬಾಲಾಗಿ ಹೋಯಿತಮ್ಮ ಈ ನನ್ನನ ಕೆಲಸ. ಈ ಹಾಳು ಸುರಿದೇವಿಯನ್ನು ಎಷ್ಟು ಕರುಣಿಂದ ಪೂಜಿಸಿಕೊಂಡರು. ಬಡವರನ್ನು ತನ್ನ ಕಾಲಗಳಿಗೆ ಹಾಕಿ ತುಳಿದು ಶ್ರೀಮಂತರ ಸ್ವತ್ತಾಗಿದ್ದಾಳೆ ಈ ಕಲ್ಲಿನ ಕಾಳಿ. ಅಣ್ಣ ದಯವಿಟ್ಟು ದಯವಿಟ್ಟು ಆ ದೇವಿಯನ್ನು ನಿಂದಿಸಬೇಡಣ್ಣ. ನೋಡು, ಇವತ್ತಿಲ್ಲ ನಾಳೆ ಆದ್ರೂ ಆ ದೇವಿ ಕಣ್ಣು ತೆರೆದು ನೋಡ್ತಾ ಅಣ್ಣ. ಮುಗಿಸಮ್ಮ ಈ ನಿನ್ನ ಮಾತನ್ನು. ದೇವರೆಲ್ಲ ದೆವ್ವವಾಗಿ ಕುಳಿತಿರುವಾಗ ನಮ್ಮನ್ನು ಕಂಡು ತೆರೆದು ನೋಡುವ ಶಕ್ತಿ ಈ ನಿನ್ನ ದೇವಿಗೆ ಎಲ್ಲಿಂದ ಬರಬೇಕು? ವಿದ್ಯೆಯು ಸಂಪೂರ್ಣ ಮುಗಿದು ಎಲ್ಲ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಭರ್ತಿಯಾಗಿ ನಿಂತರೂ ಗುರುತಿಲ್ಲದಂತೆ ಈ ಬಡವನನ್ನು ಬಿಸಾಕಿ ಹಣದ ಋಣತ್ಕಾರದಿಂದ ಶ್ರೀಮಂತ ಕುಂದಿಗಳ ಗೌರವದ ಶಿಖರವನ್ನೇರಿ ತಮ್ಮ ಸುಖದಾಸೆ ಪಡೆದುಕೊಳ್ಳುವುದನ್ನು ಕಣ್ಣಾರೆ ನೋಡಲಿಲ್ಲವೇ ಈ ನಿನ್ನ ಹಾಳು ಶ್ರೀದೇವಿ? ಅಂದಾಗ ಈ ನಿನ್ನ ಅಣ್ಣನ ಶಾಲೆಯ ಋಣ ಇಲ್ಲಿಗೆ ಕಡೆದು ಹೋಯಿತಮ್ಮ, ಕಡೆದು ಹೋಯಿತು. ಏನಾಗಿದೆಯಣ್ಣ? ಏನೇನು ಹುಚ್ಚಾಟ? ಇದು ಹುಚ್ಚುತನವಲ್ಲವಮ್ಮ, ಶ್ರೀಮಂತ ನಾಯಿಗಳು ಈ ನಾಡಿಗೆ ನೀಡುತ್ತಿರುವ ಪಶ್ಚಾತ್ತಾಪ. ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿ ಮೇಲೆ ಮಾಡುವ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ಅವರು ಎದೆ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಯಬೇಕೆಂದು ಅನಿಸುತ್ತದೆ. ಆದರೆ ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ಅವರನ್ನು ಬಿಟ್ಟು ಬಂದೆನಮ್ಮ, ಬಿಟ್ಟು ಬಂದೆ. ಬಡವರ ಕೋಪ ದವಡಿಗೆ ಮೂಲ ಅನ್ನುವಂತೆ ನೀನು ಸಮಾಧಾನ ಮಾಡಿಕೊ. ನೋಡು, ಅಧಿಕಾರಿಯಾಗಿ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಭೂಮಿ ತಾಯಿ ಕೆಲಸ ಮಾಡಿ ಹಾಳಾಗಿ ದುಡಿದು ಅರಸನಾಗಿ ಮೆರೆಯೋಣ. ತಂಗಿ, ಅಂದು ತಾಯಿ ನುಡಿದ ಮಾತನ್ನು ಇಂದು ನೀನು ಹೇಳುತ್ತಿರುವೆಲ್ಲಮ್ಮ, ಅದು ನಿಜ. ಆದರೆ ಶ್ರೀಮಂತರ ಸೊಕ್ಕ ಅಡಗುವುದು ಯಾವಾಗ? ಬಡವರ ಬಡತನದ ಪುಟ ಹರಿದು ಮೇಲ್ಮಟ್ಟಕ್ಕೆ ಬರುವುದು ಯಾವಾಗ? ಇಂದಿನ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನಂತ ವಯಸ್ಸಿನ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರಬೇಕು. ನಾಚಿಕೆ ನಂಜಿನ ನೀರು ಕುಡಿದು ತಮ್ಮ ಬಜ್ಜನ್ನು ಬೆಳೆಸಿಕೊಳ್ಳುತ್ತಿರುವ ಇಂದಿನ ಈ ಬಂಡ ಸಮಾಜಕ್ಕೆ ಇಂದಿನಿಂದ ನಾನೇ ಸಿದ್ಧನಾಗಿ ನಿಲ್ಲುವೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ. ನಮ್ಮ ತಂದೆ ಕೂಡ ಸಮಾಜಕ್ಕಾಗಿ ಹೋರಾಡಿ ಸಮಾಜವನ್ನು ಸುಧಾರಿಸ್ತಿದೆ ಅಂತ ಹೋರಾಡಿ ಕೊನೆಗೆ ನನ್ನ ತಾಯಿಯನ್ನೇ ಬಲಿ ಕೊಟ್ಟು ಬಿಟ್ರು. ಕಿರಿಯಣ್ಣನ್ನು ಕಳೆದುಕೊಂಡು ನಾವೀಗ ಪಡುತ್ತಿರುವ ಸಂಕಟ ಸಾಕಾಗಿಲ್ಲ. ಬೇಡ, ಇಂಥ ಹಠ ಬೇಡ ನಿನಗೆ. ತಂಗಿ, ನೊಂದಿ ಹೋದ ಈ ನನ್ನನ ಹೃದಯದಲ್ಲಿ ಮತ್ತೆ ಅಗ್ನಿಗುಂಡದ ಕಿಚ್ಚನ್ನು ಹೊತ್ತಿಸಿ ಬಿಟ್ಟಿಯಲ್ಲಮ್ಮ. ಕಳೆದು ಹೋದ ನನ್ನ ಹೆತ್ತವ್ವ ಹಾಗೂ ನನ್ನ ತಮ್ಮನ ಸೇಡಿನ ಕಿಡಿಗಾದವರು ನಾನು ಸರ್ಪವಾಗಿ ನಿಲ್ಲಲೇಬೇಕು. ಮೋಸ ಮಾಡಿ ಯಾವ ಪಾಪಿನ ನಮಗ ಅವರ ರುಂಡ ಕಡಿದು ಚೆಲ್ಲಿರುವನೋ ಅದರ ಪ್ರತಿಕಾರವಾಗಿ ನಾನು ಅವರ ರುಂಡವನ್ನು ತೆಗೆದು ನನ್ನ ತಾಯಿ ತಮ್ಮಂದಿರ ಆತ್ಮಕ್ಕೆ ಶಾಂತಿ ಪಡಿಸಿ ಕಳೆದು ಹೋದ ನನ್ನ ಆಸ್ತಿಯನ್ನು ಮರಳಿ ಪಡೆದುಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ, ಇದು ಅವರಿಗೆ ಈ ಸರ್ಪ ಕೊಡುವ ತೀರ್ಪು. ವಿಶ್ವನಾಥ್, ಜಯಶ್ರೀ, ಬಾರಪ್ಪ. ಏನಪ್ಪ ಇದು? ನಿನ್ನ ಮೈ ಕೈಗಳಲ್ಲಿ ರಕ್ತ? ನನ್ನ ರಕ್ತ ಹಾಗಿರಲಿ ಬಿಡಪ್ಪ.
ಮೊದಲು ನೀ ಹೋದ ಕೆಲಸವೇನಾಯಿತು? ನನ್ನ ಕೆಲಸ ಹಾಳಾಗಿ ಹೋಗಲಿ ಬಿಡಪ್ಪ. ಮೊದಲು ಈ ನಿನ್ನ ರಕ್ತದ ಅವಸ್ಥೆ ಹೇಳು. ಆಗುವುದೆಲ್ಲ ಆಗಿ ಹೋಗಿದೆ ಬಿಡಪ್ಪ. ಮತ್ತೇಕೆ ಆ ಬೆಂಕಿಯನ್ನು ಪದರಿನಲ್ಲಿ ಕಟ್ಟಿಕೊಳ್ಳುವುದು? ಬೆಂಕಿಯನ್ನು ಈ ಯಮ ಕಿಂಕರನ್ನು ಹೆದರಿಸಬೇಡಪ್ಪ. ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಂಡನಿಗಿದೆ ಈ ನಮ್ಮ ನಾಡಿನಲ್ಲಿ? ಅಂತ ಗಂಡುಗಲಿ ಹೊಟ್ಟೆಯಲ್ಲಿ ಹುಟ್ಟಿದ ಪ್ರಚಂಡ ಹುಲಿಯುವನು ಆ ಬೆಂಕಿಯನ್ನೇ ಚನಾರ್ದಲ್ಲಿ ಕಾಲುಗಳಿಗೆ ಹಾಕಿ ತುಳಿದು ನೊಂದಿಸುತ್ತಾನೆ. ಹೇಳಪ್ಪ, ಯಾರಿಂದ ನಿನಗೆ ಈ ಸ್ಥಿತಿ ಆಯಿತು? ಯಾರೆನ್ನುವುದೇನಿದೆ ವಿಶ್ವ? ಆ ಧರ್ಮೇಂದ್ರನ ಆಳು ಮಕ್ಕಳು ನಮ್ಮ ಜೋಳದ ಹೊಲವನ್ನೆಲ್ಲ ಮೇಯಿಸಿ ಬಿಟ್ಟಿದ್ದಾರೆ. ಈ ರೀತಿ ಮಾಡಿದರೆ ಹೇಗೆ ಎಂದು ಅವರನ್ನು ಕೇಳಲು ಹೋದರೆ ನಮ್ಮ ದನಿಯೇ ಮೇಷ್ ಎಂದು ಹೇಳಿದ್ದಾನೆಂದು ನನ್ನನ್ನು ಹೊಡೆದು ಕಳಿಸಿದರಪ್ಪ. ಏನು ಹೇಳ್ತಾ ಇದೆಯಪ್ಪ ನೀನು? ತುತ್ತು ಕೂಳಿ ನಾಶಕ್ಕಾಗಿ ನಾಯಿಯಂತೆ ಅವನ ಮನೆ ಬಾಗಿಲ ಕಾಯುವ ಕುನ್ನಿಗಳು ನಿನ್ನ ಮೇಲೆ ಕೈ ಮಾಡಿದರೆ, ಏ ಧರ್ಮಗೆಟ್ಟ ಧರ್ಮೇಂದ್ರ, ಕೈಲಾಗದ ಹೇಡಿಯಂತೆ ನಿನ್ನ ಆಳುಗಳಿಂದ ನನ್ನ ಹೊಲ ಮೇಯಿಸಿದ್ದಲ್ಲದೆ ನನ್ನ ತಂದೆಯನ್ನು ಹೊಡೆಸಿದೆಯಾ ಮಗನೇ? ಇದರ ಸೇಡಿನ ಪ್ರತಿಫಲ ಅವನ ಮಗನ ತೀರಿಸದೆ ಬಿಡಲಾರದೆಂದು ತಿಳಿದುಕೋ. ಈಗಲೇ ಹೋಗಿ ಇದರ ಸಮಾಚಾರವನ್ನು ತೆಗೆದುಕೊಂಡು ಬರ್ತೇನೆ. ರಕ್ತ ಕುಡಿಯುತ್ತೇನೆಂದು ಹೋದ ಜನ ಕತ್ತು ಕಳೆದುಕೊಂಡು ಪತ್ತೆಯಾಗದೆ ಹೋಗಿದ್ದಾರಪ್ಪ. ಅವರ ಕೈಯಲ್ಲಿ ಎತ್ತಲೋ ತಿಪ್ಪಿಯಲ್ಲಿ ಬಿದ್ದ ಬೆಪ್ಪನೊಡಗೂಡಿ ಎತ್ತ ಮಗನಂತೆ ಮತ್ತು ಹಾಕಿಕೊಂಡು ರಕ್ತ ಕುಡಿಯುವ ರಾಕ್ಷಸರಾಗಿದ್ದಾರಪ್ಪ ಧರ್ಮೇಂದ್ರ ಕರ್ಮೇಂದ್ರರು. ಯಾವ ಧರ್ಮೇಂದ್ರನೇ ಯಾವ ಕರ್ಮೇಂದ್ರನೇ ಆಗಲಿ, ತಪ್ಪು ದಾರಿ ತುಳಿಯಬೇಕೆಂದು ಬರುವ ಆ ಇಂದ್ರನೇ ಆಗಲಿ, ನನ್ನ ಮನೆತನಕ್ಕೆ ಅನ್ಯಾಯ ಮಾಡಿದವರ ಕಣ್ಣು ಕೀಳದೆ ಬಿಡಲಾರೆ. ವಿಶ್ವ, ಹೌದಪ್ಪ, ನನ್ನ ಅಧಿಕಾರವನ್ನು ಅರಿಸಿದ ಆ ಧರ್ಮೇಂದ್ರನ ಮೇಲೆ ಸೇಡು ಹುಕ್ಕುತ್ತಿದೆ. ನನ್ನ ಸೇಡಿನ ಸಂತಾಪವನ್ನು ಆರಿಸಿಕೊಳ್ಳಬೇಕೆಂಬರಷ್ಟರಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ದಾನೆಂದರೆ ನಿನ್ನ ಮಗ ನಾನಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವೇನಪ್ಪ? ಆ ಪ್ರಜ್ವಲವಾಗಿ ಪ್ರಜ್ವಲಿಸುತ್ತಿರುವ ಈಗ ನನ್ನ ಸೇಡಿಗೆ ಈಗ ಅವನೇ ಸರಿಸಾಟಿ. ನಮ್ಮಿಬ್ಬರಲ್ಲಿ ಒಬ್ಬರ ರಕ್ತ ಹರಿದಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ. ಬೇಡಣ್ಣ, ಅಪ್ಪ ಹೇಳುವ ಮಾತನ್ನ ಸ್ವಲ್ಪ ಕೇಳು. ನೋಡು, ನಮ್ಮ ಹೊಲವನ್ನು ಮೇಯಿಸಿದ್ರೆ ಏನಾಯ್ತಣ್ಣ? ಏನಾಯ್ತು? ನಮ್ಮ ಹಣೆ ಬರವನ್ನೇನು ಕಿತ್ತುಕೊಳ್ಳಿಲ್ಲ. ಆ ಕೊಡುವ ಶಿವ ಬಡವನಲ್ಲಣ್ಣ, ಬಡವನಲ್ಲ. ಕೊಡುವ ಶಿವ ಬಡವನಲ್ಲೆಂದು ಬಿತ್ತದೆ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ದೊರಕುವುದೇನಮ್ಮ? ನಾವು ಕಷ್ಟಪಟ್ಟ ಬಿತ್ತಿ ಬೆಳೆದ ಈ ರೈತನ ಹೊಲ ಹಾಳು ಮಾಡಿದ್ದಾನೆಂದರೆ ನನಗೆ ಎಷ್ಟು ಸಂಕಟವಾಗುತ್ತದೆ ಗೊತ್ತೇನಮ್ಮ? ಪಾದದಿಂದ ನೆತ್ತಿವರೆಗೆ ಉರಿ ಹತ್ತಿ ಬಿದ್ದಂತೆ ಆಗುತ್ತದೆ. ವಿಶ್ವ, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣ. 4 ಜನ ಗುರು ಹಿರಿಗೆ ತಿಳಿಸಿ ವಿಚಾರಿಸೋಣ. 4 ಜನ ಗುರು ಹಿರಿಯರು ಸತ್ಯದ ನಾಲಿಗೆಯನ್ನು ಕಿತ್ತುಕೊಂಡು ಕಟ್ಟಿ ಹಾಕಿದ್ದಾನೆ ಆ ಧರ್ಮೇಂದ್ರ ಅಂದಾಗ ಏನು ಮಾಡದೆ ನಮ್ಮ ಹೊಲ ಮೇಯಿಸಿ ನಿನ್ನನ್ನು ಬಡಿದರೆ ನಾನೇನು ಬಿಡುವೇನಪ್ಪ? ಅವನ ಎದೆ ರಕ್ತವನ್ನೇ ಕುಡಿಯುತ್ತೇನೆ. ನಿಲ್ಲು ವಿಶ್ವ. ಜಯಶ್ರೀ, ಹಠವಾದಿ ವಿಶ್ವ ಏನು ಅನಾಹುತ ಮಾಡಿಕೊಳ್ಳುತ್ತಾನೋ ಏನು? ಅಪ್ಪ, ಅದೇನೇ ಇರಲಿ, ಆ ದೇವರಿಟ್ಟಂತೆ ಆಗುತ್ತದೆ. ನೋಡು, ನೀನು ಮೊದಲೇ ಈ ರೀತಿಯಾಗಿ ಬಂದಿರುವಿ ಅಂತಂದ್ರೆ ನೀನು ನೊಂದುಕೊಳ್ಬೇಡ. ಪಾಪ, ಮೊದಲು ವಿಶ್ರಾಂತಿ Thank you.
गवाह है धरती पर, कुदरत गवाह है दुनिया पर। ये नाटक गवाह है, ये कर्मेंद्र का हार से, ये कर्मेंद्र का कपट नाटक आज शुरू हो गया है। ಕುಬೇರನ ಆಗರವನ್ನು ಮೆಟ್ಟಿ ನಿಂತಿರುವ ಈ ಕರ್ಮೇಂದ್ರನ ಹಠ ತೀರಬೇಕಾದರೆ ಇಂದು ನಾಳೆ ಎನ್ನದೆ ಆ ಜಯಶ್ರೀಯನ್ನು ಕಾಣಲೇಬೇಕು. ರೂಪದ ರಾಸೆಯನ್ನೇರಿ ಸರಸ್ವತಿಯ ತಂಬೂರಿಯನ್ನೇ ಅಂಬಾರಿ ಎನಿಸಿಕೊಂಡಿರುವ ಆ ಜಯಶ್ರೀಯ ಗಂಡ ಆದಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ. ವಿಶ್ವಕ್ಕೆಲ್ಲ ನಾನೇ ಗಂಡು ಮನೆ ಎಂದು ಈ ಪುಣ್ಣನೆದುರಿಗೆ ಚೆಂಡು ತಿರುವಿದೆಯದ ಆ ಶೇಡಿಗಾಗಿ ನಿನ್ನ ತಂಗಿಯ ಕೈ ಹಿಡಿದು ಆ ಗರ್ತಿಯಾದವ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರಿನಾಗರ ಜಾತಿಯ ಕರಮೇಂದ್ರನೇ ಅಲ್ಲ. ಈ ಪೊಲೀಸ್ ಕಾಕಣಂದ್ರೆ ಏನ್ ತಿಳಿದಿಲ್ಲಿ ಅಡ್ಡ ಕಟ್ಟು ಹೋಗಿಲೋ ಕೈ ಬಿಡ್ತೀವ ಮಗನ. ಮಲ್ಲಂಗಿನ ಮಗನ ಸುಮ್ಮನೆ ಕೈ ಬಿಡ್ತೀವೋ ನೀನ ಶೂಟ್ ಮಾಡಿಬಿಡ್ಲೋ ನೀನು. ಪೊಲೀಸ್ ಕಾಕಣಂದ್ರೆ ಏನ್ ತಿಳಿದಿಲ್ಲಿ ಏನ್ ಕೈ ಬಿಡ್ತೀವೋ ಏನ್ ಶೂಟ್ ಮಾಡಿಬಿಡ್ಲೋ. ಮಹಾಬದ್ಮಾಸ ನೋಡ್ರಿ, ಕಳ್ಳರು ಹಿಡಿ ಅಂತ ಕಳ್ಸಿದ್ರಿ ಪೊಲೀಸ್ ಪಾಪಣ ಹಿಡಿಯಾಕ ಬರ್ತಾನೆ ತೂ ನಿನ್ನ ಹೇಳಿ ಗಂಡಸ ಪಾಪಣ್ಣ ಕ್ಯಾಕರ್ಸಿ ಉಗುಳಿರೋಳಗ ನೆಲಕ್ಕೆ ಬಿದ್ದು ಹೆಡಕ್ ಮುರ್ಕೊಂಡಿಲ್ಲಿ ಬಲು ಜಾಕೆ ಏನ್ ಮಾಡುದು ಕಾಕಣ್ಣ. ಈ ಪೊಲೀಸ್ ನೌಕರಿ ಮಾಡುದು ಮೂಳು ಬೇಲ್ ಜೀವನ ಮಾಡುದು ಒಂದಾಗಿತ್ತು ಅಷ್ಟ ಲೇಖಾಕು. ಈ ನೌಕರಿನೇ ಬೇಸರ ನೋಡ್ಪ ನನಗ. ಯಾಕಂದ್ರ ಮನ್ಯಾನ ಹೆಂಡ್ರ ಮಕ್ಕ ನೋಡ್ಬೇಕಂದ್ರ ಈ ಸಮುದ್ರ ಸೂರ್ಯನ ಮಕ್ಕ ನೋಡ್ಬೇಕತ್ಲೇ, ಸೂರ್ಯನ ಮಕ್ಕ ನೋಡ್ಬೇಕತಿ. ನಿನ್ನ ಬಾಳೆ ಚಲೋಲಿ, ನಿನ್ನ ಬಾಳೆ ಇನ್ನೂ ಸಮುದ್ರದ ಕಿರಣಾರ ನೋಡ್ದಂಗ ಆಗೈತಿ. ನನ್ನ ಬಾಳೆ ಅಂತೂ ತೊಕ್ಕ ಅಮಾಸಿ ಕತ್ಲನಲ್ಲಿ ಏನಾರ ನೆವ ಮಾಡ್ತಾರೆ. ಒಂದೆರಡು ದಿವಸ ರಜಾ ತಗೋಬೇಕಂತ ಹೋದ್ರ ಅವನವ್ ನೀ ಹೊರಾಗ ನೋಡಿದ್ರ ಆ ಓಣ್ಯಾಗರಾಗಲಿ ಈ ಓಣ್ಯಾಗರ ಕೊಲೆ ಆಗ್ಬಿಟ್ಟಿರ್ತಾವಲ್ಲಿ. ಅವನವ್ನ ಈ ಸಾಕಾಗ್ಬಿಟ್ಟತ್ ನೋಡ್ಲಿಪ್ಪ. ನಾವು ದಿವಸ ಹೊರಗೆ ನಮ್ಮನ್ನ ಬೀಟ ಡ್ಯೂಟಿಗೆ ಹಾಕೋದು ನಮ್ಮ ಸಾಹೇಬ್ರ. ಹೌದಲೇ ಮಾಡ್ಬೇಕಲ್ಲ ದಿವಸ ಬಿಟ್ಟು ದಿವಸ ಡ್ಯೂಟಿಗೆ. ಅಲ್ಲಲೇ ಪಾಪಣ್ಣ ನಮ್ಮ ಮನ್ಯಾನ ಹೆಂಡ್ರ ಮಕ್ಕಳ ಕರ್ಮ ನಮ್ಮ ಸಾಹೇಬ್ ಹಚ್ಚಾಕಿದ್ನು ಅಂತ ನಾನು ಅವಾಗ ಮರಗ ಹತ್ತಿದ್ರ ಸ್ಟೇಷನ್ಯಾಗ ನಿದ್ದೆ ಹೊಡ್ತಿದ್ದ. ಅವಾಗ ನಮ್ಮಂತ ಪೊಲೀಸ್ಗೆ ಎಷ್ಟು ಕಾಟ ಕೊಡ್ತಾನಲ್ಲ ಕಾಕು. ಅವಾಗ ಅಷ್ಟು ಪ್ರಮೋಷನ್ ಐತಲೇ, ಪ್ರಮೋಷನ್ ಐತಿ. ಅವನು ಪ್ರಮೋಷನ್ ನೋಡ್ರೊಳಗ ನಮ್ಮ ಎಮೋಷನ್ ಎಲ್ಲ ಹಾಳಾಗೋಗ್ಬಿಡ್ತೈತಿ. ಅಲ್ಲಿ ಇವನು ಈ ಎಮೋಷನ್ ಐತ ಯಾ ಗಿಡ ನೋಡ್ಬೇಕನ್ನೋಂಗ ಆಗ್ಬಿಟ್ಟತ್ಲಿ ನಮ್ಮ ಬಾಳೆ. ಕಾಕು ಗಿಡ ನೋಡಿದ್ರೊಳಗೆ ಏನ ಕೈಯಾರ ಗಿಡ ಬಿಳಿ ವಾಸನೆ ಬರ್ತಲ್ಲ ಅಪ್ಪ. ವಾಸನೆ ನನಗೇನು ವಾಸನೆ ಬರೋಲ್ ಬಿಡ್ಲಿ, ಒಟ್ಟು ನೆಗಡಿ ಆದಂಗ ಆಗೈತಿ. ನೀನ ನೋಡೋಟ ಬೆಳಿ ಗಿಳಿ ವಾಸನೆ ಬರೋಲ್ದ. ನೋಡ ಮೂಗಿನ ಮಾಮ ಮೂಗಿಗೆ ಮುಗ್ದಾನ ಹಾಕದಂಗ ಕಾಣಂಗಿಲ್ಲ, ಅದಕ್ಕೆ ನಿನಗೆ ವಾಸನೆ ಬರುವಲ್ದ. ನೋಡ ಮತ್ತ ದುರ್ವಾಸನೆ ಬರ್ತೈತೆ. ನಮ್ಮ ಕೋಟಕರ ಡಾಕ್ಟರ್ ತೋರ್ಸೋಣ್ರ ಬಾ. ಮುಗಿಸಲ್ಲಿ ಹಾಕೊಂಡು ಲಂಗಾದವನಿ ಅದು ಹೊಂಟರೆ ನಿಮ್ಮ ಓಣಿ ಕೈ ಮಾಡಿ ಕೈ ತನಗಿದ್ದ ಹಾಕೊಂಡು
ಇಬ್ರು ಇಲ್ಲ ನಿಂತಿರನ್ ಏನ್ರಿ ಪೊಲೀಸ್ ಸಾಹೇಬ್ರ ಅಲ್ಲ ಪೌಜ ಸಾಹೇಬ್ರ ಗುಂಡಾ ಮಂದಿ ಹಿಡೀರಿ ಅಂತ ನಿಮ್ಮ ಕಳಿಸಿರ ನೀವು ಉಂಡೋರ್ ವಾಸನೆ ತಕೊಂತ ಇಲ್ಲ ನಿಂತಿರಲ್ಲ ಯಾಕ ಉಂಡರ ವಾಸನೆ ಹಾಕಿಟ್ಟಿನ ರೂಪ ನಿನ್ನ ಕೆಂಡು ಸೆಂಕಿಂತ ದುಂಡು ಶರೀರ ಈ ಬೆಂಗಳೂರು ರಸ್ತೆ ಹಿಡಿದು ಹೊರ ಕಡೆ ಬಂತಲ್ಲ ಅದಕ್ಕೆ ಕಳ್ಳಾಡಿಸಿ ನೋಡಾಕತ್ತಿದ್ದ ಹೌದೇನ್ರಿ ಏನ್ ಮಾಡಿದ್ರಿ 2 ದಿನ ಆತ್ ನೋಡ್ರಿ ನಮ್ಮ ಹಿಂಡು ಎಮ್ಮಿ ಕಳೆದು ಹೋಗೈತ್ರಿ ಯಾರ ಕಂಡ್ರಿ ನಾನೆಲ್ಲ ಕುಂತವ್ರ ಉಸ್ರೇ ಇಲ್ಲ ಉಕ್ಕ ಅಯ್ಯೋ ರೂಪ ಅದಿರಿ ಹೌದಲ್ಲ ಆ ಸದ್ಯಕ್ಕೆ ಬಂದಿರಲ್ಲ ಅಷ್ಟು ಸಾಕು ನಮಗೆ ಅಲ್ಲ ಎದಕ್ಕಂತ ನನಗೆ ಅವ್ವ ಮಾತಾಡಕಾರ ಬಿಡ್ರಿ ಸಾಯಿಬ್ರ ನನ್ನ ಅದೇ ರೀ 2 ದಿನ ಆತು ಹಿಂಡೋ ಎಮ್ಮಿ ಕಳೆದು ಹೋಗಿತ್ತ ಹಿಂಗ ಹುಡಿ ಸಾಗಾತು ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಎಲ್ಲೋ ಕೂಗೋ ಶಬ್ದ ಕೇಳ್ತೈತಿ ಒಟ್ಟು ಕಣ್ಣಿ ಕಾಣುವಲ್ ನಮಗೆ ಅದಕ್ಕೆ ಹುಡ್ಕೊಂತ ಇದೇ ದಾರಿ ಹಿಡ್ಕೊಂಡು ಬಂದೆ ನೋಡಿ ರೂಪ ನಾವು ಹಗಲಿ ರಾತ್ರಿ ಕಾಕು ಕಣ್ಣಾಗ ಎಣ್ಣಿ ಬಿಟ್ಕೊಂಡು ಡ್ಯೂಟಿ ಮಾಡ್ದಪ್ಪ ರೂಪ ನಿನ್ನ ಎಮ್ಮಿ ನಮ್ಮ ಒಮ್ಮೆ ಕಣ್ಣಿಗೆ ಬಿದ್ದಿಲ್ಲ ಕಾಣುವಲ್ ರೂಪ ಆ ಎಮ್ಗೋಡ್ ಏನ್ ಹೆಚ್ಚು ಕಡಿಮೆ ಆಗಿ ನಮ್ಮ ಹುಡಿದ ಮಲ್ಯ ಕೋಣ ಬೆಂದಿಗಿನ ಅಷ್ಟೇ ಹೋಗಿರ್ಬೇಕು ನೋಡ ರೂಪ ಏಯ್ ಹಂಗಿದ ಎಮ್ಮೆ ಅಲ್ರಿ ನಮ್ಮ ಎಮ್ಮೆ ಅಂದ್ರ ಅಂತ ಎಮ್ಮೆ ಅಲ್ಲ ಎಂತ ಆಡ್ಬಿಟ್ಟದ ಕೋಣ ಇರ್ಲಿ ನಮ್ಮ ಎಮ್ಮಿ ಮೇಲೆ ಕಣ್ಣು ಹಾಕೋದು ಬಾಳ ಬಿಗಿ ಐತ್ರಿ ಸಾಯಿಬ್ರ ಬಿಗಿ ಐತ್ರಿ ಸಾಬ್ರ ಸಾಬ್ರ ಅಲ್ಲ ಸಾಬ್ರ ಅನ್ನ ನೀ ಏನ್ ನಮ್ದು ಒಮ್ಮೆಟ ಯಾಕ್ರಿ ನಿಮ್ ಸಾಮಾನೆಲ್ಲ ಊದಿಸ್ಕೊಂತೀರಿ ಹಂಗ ಸಾಮಾನು ಬಿದ್ದಾಗ ನಾವು ಆಗುವ ಹೌದನ ಹೆಕ್ಕೋರಿ ನಿಮ್ಮಂತ ಸೂಕು ಸುಂದ್ರ ಹುಡುಗ್ಯಾರ ನಮಗೆ ಸಾಬ ಅಂತ ಕರೆದಿಲ್ಲ ಕುಂತ ಹುಡುಗ್ಯಾರ ಏನ ಸಾಬ ಸಾಬ ಅಂತ ಕರಿಬೇಕು ಅಲ್ರಿ ಏನ್ ಮಾಡೋದ್ರಿ ಅದು ಸೈಬ್ರ ಅನ್ನೋ ಫೋಕಸ್ನ್ಯಾಗ ಸಾಬ್ರ ಅಂದಾಗ ಗೊತ್ತ ಏನ್ ಮಾಡೋದ್ರಿ ಅಭ್ಯಾಸ ಬಲ ಆಯ್ತಲ್ಲ ಅಲ್ಲ ರೂಪ ನಿನ್ನ ಎಮ್ಗೋಡ್ ಮಸ್ತ್ ಹೈನಾನು ಮಾಡ್ದಂತ ಮಸ್ತ್ ಹಾಲು ಕೊಡ್ತದಂತ ಪಾಪ ನಾಗಾಗ ಅಂತಿದ್ದ ಹೌದೌದೌದ್ರಿ ನಮ್ಮ ಎಮ್ಮೆನೇ ಅದ ನೀಂದ ಕೊಡಾಕ ಹೋದ್ರ ರೂಪ ನಾವು ಮಾಡಾಕ ರೆಡಿನ ಯಾಕಲ ಮುಲ್ಲ ನಾನು ನೋಡಾಕತ್ತೀನಿ ಅವಾಗಿಂದ ನುಲಿತಿ ಏನ್ ಮಾಡವದೀನಿ ಅಲ್ಲ ಅಷ್ಟಕ್ಕೂ ಏನ್ ಆಳ್ತದೀನಿ ಪೊಲೀಸ್ ಚಡ್ಡಿ ಅಲ್ಲ ರೂಪ ಮತ್ತ ಹೈನ ವಿಷಯ ಹಂಗ 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 ನೀಂದ ನಮಗ್ ಕೊಡಾಕ ಹೋದ್ರ ನಾವು ವ್ಯಾಪಾರ ಮಾಡಾಕ ರೆಡಿನ ಹಿಂಗಂದ್ರೇನ ನನಗ ಗೊತ್ತಾಗಿಲ್ಲ ಮಿಸ್ ಹೊಡೆದ ಏನು ಮಗಳ ಕರೆ ಮಾತಾಡಕ್ ಕಾಕಂಗರ್ ಕೂಡ ಸವಾಸ ಮಾಡಿ ಏನ ಅರ್ಥ ಪರ್ತದ ಬದಲಾಗಿಲ್ಲ ಏನಿನ ಹಕ್ಕಿಕತ್ತ ಏನು ಇಲ್ಲ ಯಪ್ಪ ಏ ಮುದುಕ ಈ ಬಿಳೆ ಮಿಸಿ ಮಂದಿಗೆ ಇಲ್ಲಿ ಪರ್ಮಿಷನ್ ಇಲ್ಲಪ್ಪ ಬಂದ್ರಿಪ್ಪ ಇವ ಶಿವಪೂಜೆ ಕರಡಿ ಬಿಟ್ಟಂಗ ಅಲ್ಲಿ ನಮ್ಮ ಲವಣ ಜೆರಾಕ್ಸ್ ಅಂಗಡಿ ಕಟ್ಟಿ ಕಲಿತು ಹೋಗೋ ಮಾರಾಯ ಪೊಲೀಸ್ ಬಂದಿದ್ರ ಇವ್ಳು ಯಾರ ತಿಳಿದ್ ನಾನು ಮಾತಾಡಕತ್ತೀರಿ ಇವಳು ನನ್ನ ಮಗಳು ಅರ್ಥಾತ್ ಇವಳು ಅಪ್ಪನಾನ ರೂಪ ಇವ ನಿಮ್ಮ ಅಪ್ಪ ಬೀಸ್ಮೆ ಬುಡ್ಡ ಲಂಗಡವಾಲ ಅಲ್ಲ 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 ಏನು ನೀ ಮೌನ ನಿಮ್ಮಪ್ಪ ಅಲ್ಲ ಅಂತ ನನಗ ನಾ ಹಂಗ ಇಲ್ಲಿ ಇಲ್ಲಿ ಇಲ್ಲ ಅಂದಷ್ಟ ಹೌದಾ ಬಂಗಾರದ ಗಿಂಡಿ ಇಲ್ಲ ಯಪ್ಪ ಬಿಡಪ್ಪ ಯಪ್ಪ ನಾ ಹಂಗ ಹೇಳಿಲ್ಲ ನಾ ಏನಂದೆ ಗೊತ್ತೇನ ಇವ ನಮ್ಮ ಅಪ್ಪ ಅಲ್ಲ ಅಂತ ಅಂದಿಲ್ಲ ಈ ಬಿಳಿ ಕೂದ್ಲ ಮುದುಕ ಅದಾನಲ್ಲ ನಮ್ಮ ಅವನ್ ಗಂಡ ಅಂತ ಅದ್ಯಾಕಯ್ಯಪ್ಪ ಹಂಗ ಉದುರ್ಸ್ಕೊಂತಿ ಎಲ್ಲ ಒಂದೊಂದು ಗಟ್ಟಿ ಹಿಡ್ಕೊ ಏ ಸುಂದ್ರಿ ಹೌದಾ ನನ್ನ ಬಂಗಾರದ ಯಾರ ಗಿಂಡಿ ಕರ್ದಂಗಾತಲ್ಲ? ಬಾಳ ಶಾಣೆಕ್ ಬಾ ನನ್ನ ಮಗಳ ಏಯ್ ಅಲ್ಲ ಅಂದಾಗ ನಡೆದತ್ರಪ್ಪ ಇವಳು ಹಾಲಿನ ವ್ಯಾಪಾರ ಶುರುಕ ಯಜಮಾನ್ರ ನಿಮ್ಮ ಮಗಳಿಗೆ ಇಷ್ಟು ಚುರುಕಿರ್ಬೇಕಾದ್ರೆ ಯಾವ್ಯಾವ ಟ್ರೈನಿಂಗ್ ಕೊಡಿಸಿರಿ ಯಪ್ಪ ಪೊಲೀಸ್ ಬಂದಿದ್ರ ನನ್ನ ಮಗಳ ಒಂದು ಟ್ರೈನಿಂಗ್ ಮಾಡಿಲ್ಲ ಒಂದು ಟ್ರೈನಿಂಗ್ ಮುಗಿಸಿಲ್ಲ ಗಾಡಿ ಹೊಡಿಬೇಕಂತ ಗಾಡಿ ಡ್ರೈವರ್ ಟ್ರೈನಿಂಗ್ ಕಳಿಸಿದ್ರ ತಿಂಗಳದಾಗ ಕಂಟ ಕಿತ್ಕೊಂಡು ಮನೆಗೆ ಬಂದಾಡ್ರಿ ಈಕಿ ಸಾಲಿ ಕಳಿಸಿ ದೊಡ್ಡ ಸಾಬಿತಿ ಮಾಡ್ಬೇಕಂತ ಸಾಲಿ ಕಳಿಸಿದೆ ಮಸ್ತರಂದ ಮೂಕ್ ಹೋಗ್ಕೊಂಡು ಮನೆಗೆ ಬಂದಾಳಿಕಿ ನರ್ಸ್ ಬಾಯ್ ಮಾಡ್ಬೇಕಂತ ಡಾಕ್ಟರ್ ಕೈ ಕಳಿಸಿದ್ರಿ ಈಕಿ ಹೊಸ ಹಾಕೊಂಡು ಮಾಡ್ಕೊಂಡೆ ಮಾಡ್ಕೊಂಡು ಮನೆಗೆ ಬಂದಾಡ್ರಿ ಯಾಕಂತಂದ ಏ ಯಪ್ಪ ಏನು ಮಾತಾಡಕತ್ತೀಯೋ ನನ್ನ ಮನೋ ರೀತಿ ಸರ್ಪ ಹಾಕಿ ತೊಳಿತಿದ್ಯಲ್ಲ ಎಲ್ಲ ಗಾಂಡಿ ವೆತ್ತ ತಡಿ ನನ್ನ ಉರ್ದು ಬೆಳಕಾಗೈತಿ ನೀತಿ ಅಗಸಿ ನೀತಿ ಹೊರತ ಈಕಿ ನರ್ಸ್ ಟ್ರೈನಿಂಗ್ ನಪಾಸ್ ಆಗಿದಕ್ಕ ಹುಡಿಯೋದು ಮಲ್ಲಾಪನ ಕಡೆ ನಾ ಕೆಮ್ಮಿ ಕೂಡ ಕರೆದು ಮಾಡಿ ಹಚ್ಚನ್ ಬಿಟ್ರಿ ಕೆಮ್ಮಿ ಕಾಕ
ರಾಗು ಕಮ್ಮಿ ಇಲ್ರಿ ಅಪ್ಪ ಏನು ಪೀಸ್ ಐತ್ರಿ ಮುತ್ರಿ ನಿಮ್ ಬಾಯಿನ ಸಲ ಯಜಮಾನ್ರ ಅಂದಿದ್ದೆ ಇನ್ನೊಂದ್ ಸಲ ಯಜಮಾನ್ರ ಅಂದ್ರಿ ಈ ನಿಮ್ಮ ಕಾಕಿ ಸೊಣ್ಣ ಬಿಳಿ ಒಲ್ಲೆ ಆಗೈತಿ ಹುಷಾರ್ ಹೇಳಪ್ಪ ಉಗಿ ಅವಾಗ ಇನ್ನೊಂದಿಷ್ಟು ಕ್ಯಾಕ್ಸ್ ಉಗಿ ಆಹಾರ ಬುದ್ಧಿ ಬರ್ತದ ಅಲ್ಲ ನಮ್ಮಪ್ಪ ಅಂದ್ರೆ ಏನ್ ತಿಳ್ಕೊಂಡಿರಿ ಸಾಯಿಬ್ರ ನಮ್ಮಪ್ಪ ಮೂಡ್ಲು ಹೋರಿ ಇದ್ದಂಗ ನಮ್ಮಪ್ಪ ಎದ್ರ ಕಡಿಮೆ ಇದನ ಮೊನ್ನೆ ನಮ್ಮಪ್ಪಗ ಹೆಣ್ಣು ಕೊಡ್ಬೇಕಂದ್ರ ಬಾಂಬೆಯಿಂದ ಬಂದಿದ್ರು 5 ಲಕ್ಷ ರೂಪಾಯಿ ಒಂದು ಕಾರ್ ಒಂದು ಕನ್ಯೆನು ಕೊಟ್ಟು ಮದುವೆ ಮಾಡ್ಕೊಂಡ್ರು ನೋ ಚಾನ್ಸ್ ನಮ್ಮಪ್ಪ ಒಪ್ಪೇ ಇಲ್ಲ ಈಗ ಶಕ್ತಿ ನಿನ್ನಲ್ಲಿಲ್ಲ ಯಾರಿಲ್ಲ ನಮ್ಮಪ್ಪಗಿಲ್ಲ ಕಳಿಸ್ಕೊಡ ನೋಡೋಣ ಈಗ ಯಾರ ತೋರಿಸ್ತಾನ ಶಕ್ತಿ ಐತಿಲ್ಲ ಆದ್ರ ನಮ್ಮಪ್ಪ ಏನಂದ ಒಲ್ಲೆ ಅಂದ ಅವ್ರೇನ್ ಸುಮ್ಮನೆ ಬಿಟ್ಟಿಲ್ರಿ ನಮ್ಮ ಅಪ್ಪನ ಹಿಂದ ತಿರ್ಗೋರಂಗ ಅಂತ ನಮ್ಮ ಅಪ್ಪಗ ಮುದುಕ ಅಂತಿರಲ್ಲ ಎಲ್ಲೈತಿ ನಮ್ಮ ಬುದ್ಧಿ ಅಂತಾನೆ ನಮ್ಮ ಅಪ್ಪ ಚಂದಿಲ್ಲ ಮತ್ತ ನೋಡಪ್ಪ ಇವ್ರ ಜೋಡಿ ನೀ ಮಾತಾಡ್ತಿದ್ರೆ ಪೂರೈಟ್ ಆಗೋದಿಲ್ಲ ಬಾ ನಾವ್ ಎಮ್ಮಿ ಹುಡ್ಕಕ್ ಹೋಗೋದು ಇಲ್ಲ ಬಾ ಮುಂಚೆ ಇಲ್ಲಿ ಮಕ್ಕಳಿಗೆ ತಿಳಿಸಿ ಹೇಳುವ ನನ್ನ ಮದುವೆ ವಿಷಯನ ನಿಮ್ಮ ಅವನು 7 ಹುಟ್ಟದವನ ಮದ್ವಿ ಬೇಕ ನಿನಗೆ ಮದ್ವಿ ಅಲ್ಲ ಹರೇದ್ ಹೆಣ್ಣು ಮಕ್ಕಳನ್ನ ಏನಾರ ಮದುವೆ ಮಾಡ್ಕೊಂತ ಹೊಂಟ್ರ ಮುಂದಿನ ದಿನ 3 ಹೊಲ ಅದಾವಲ್ಲ ಅವ್ರನ್ನ ಕಿತ್ತ ಕೈಯಾಗ ಕೊಡ್ತಾರ ನಿನಗ ಸರಳ ಮನೆ ನಡಿಯ ಮತ್ತು ಮೌನ ಮದುವೆ ಅಂತ ಮೌದಿ ನಡಿ ಮನೆ ಪಾಪಣ್ಣ ಆ ಹುಡುಗಿ ನೋಡಿದ್ರೆ ನಮ್ಮ ಕೈ ಜಾರಿ ತುಪ್ಪದಾಗ ಬೀಳೋ ಕಾಣಿಸ್ತೈತೆ ಎಲ್ಲೇ ಹುಡುಗ ಏ ಕಾಕು ಉಡಿಸ್ಬೇಡ ನಿಲ್ಲಿಸ್ಲಿ ನಿನ್ನ ಕರ್ಬಾಯಿನ ಮೊದಲ ನಿನ್ನ ಕರ್ಬಾಯಿ ಐತ್ಲೇಪ ಯಾಕಂದ್ರೆ ನಿನ್ನ ಬಾಯಿಂದ ಆಕೈತೆ ಅಂದ್ರೆ ಆಗುದಿಲ್ಲ ಆಕೈತಿ ಅದಕ್ಕೆ ನಾ ಎಲ್ಲ ಒಂದು ಬೇರೆ ವಿಚಾರ ಮಾಡೀನಿ ಮಗನ ಮತ್ತೇನಾರ ನಾ ಇಲ್ದಾಗ ಇಲ್ಲಿ ಹೊರ ಡ್ಯೂಟಿ ಮಾಡಿ ಅಂದ್ರ ತುಪ್ಪದಾಗ ಬೀಳೋ ಕೈ ದೀಪ ಬಿದ್ದಿದ್ದು ಬಲಿ ಜ್ವಾಕಿ ನೋಡ ದೊಡ್ಡ ಮಂತ್ರಗಾರ ಮಗ ನೀನು ಅಲ್ಲಲ್ಲೇ ಪಾಪ್ಯ ಇಷ್ಟೋ ತನಕ ಆಕಿ ನೀನು ಬಾಯಿ ಬಂದಂಗ ಊಳಿ ಹೋಗ್ಯಾಳ ಅಷ್ಟಾದ್ರೂ ಆಕಿ ಪರವಾಗಿ ವಯಸ್ಸು ಮಾತಾಡ್ತೀಯಲ್ಲೇ ನೋಡಲೇ ಪಾಪಣ್ಣ ನೀ ಏನಾರ ಮಾತಾಡ ಆಕಿ ವಿಷಯದಾಗ ಮಾತ್ರ ನಾ ಮಂತ್ರಗಾರನ ನೋಡ್ ಮತ್ತ ಯಾವಾಗ ಅವಳ ಲಿಂಬೆ ನಿಂತ ರೂಪ ನೋಡೇನಪ್ಪ ಈ ಕಂಬದಾಗು ಅವಳ ಕಾಣ್ತಾಳೆ ಈ ಸ್ಟೇಜ್ ಮೇಲೆ ಅವಳ ಕಾಣ್ತಾಳ ಅಟ್ಟಲ್ಲೇ ಕಾಕು ಈ ಕುಂತ ಮಂದಿಯಾಗಿ ಪೂರ ಅಕಿನ ಕಂಡಂಗೆ ನೋಡಿ ಮಂದ್ಯಾಗ ಅಷ್ಟ ಕಾಣಿಸ್ತಾಳೆ ನನಗೆ ರಾತ್ರಿ ಮಕ್ಕಳು ತೆಲ್ಲಿ ಮುಂದಾಗ ಅಕಿನ ಕಾಣಿಸ್ತಾಳೆ ಪಾಪಣ್ಣ ಮಕ್ಕಳ ನಡೆಯಪ್ಪ ಅಂತ ಮಕ್ಕಳನ್ನ ಬಾ ಏನು ಚಂದ ಕಾಣಿಸ್ತಿದಿ ಬೆಂಗಳೂರು ಹೆಣ್ಣ ಮಿಂಚುತ್ತೈತಿ ಹುಡುಗಿ ನಿನ್ನ ತುಟಿ ಬನ್ನ ಯಬಸ್ ಏನು ಚಂದ ಕಾಣಿಸ್ತಿದಿ ಬೆಂಗಳೂರು ಹೆಣ್ಣ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಏನು ಚಂದ ಕಾಣಿಸ್ತಿದಿ ಬೆಂಗಳೂರು ಹೆಣ್ಣ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಹರೆಯ ನಾಚಿಸುವ ಧರೆಗೆ ನಿನ್ನ ಎಲ್ಲಿ ಬರದಾನೋ ಸೇರೂರುಲ ಮೈಯ ಮಾಟಕ ಕಣ್ಣ ನೋಟಕ ಮಳ್ಳಾಗಿದಾನ ನಿನ್ನ ಹುಡುಕುತ್ತ ತಡಿಲಂಗ ಓಡಾಡುತ್ತ ಯಾವ ಗಳಿಗ್ಯಾಗ ನೀ ಹುಟ್ಟಿ ಬೀಳುವಂಗ ದಿನಿ ದೃಷ್ಟಿ
ನನ್ನ ಮ್ಯಾಲ ಕನಸೈತಿ ದೂರಿಂದ ಮರಿಬ್ಯಾಡ ನೀ ನನ್ನ ಬಂಧನ ಸಿದ್ದಿ ಆಡುತ್ತಾ ತಲೆ ಕೆಡಸಿದಿ ಆಗವಲ್ಲಿ ಬೆಟ್ಟಿ ಏನ ಚಂದ ಏನ ಚಂದ ಹುಡುಗಿ ಹುಚ್ಚಾಗುವಂಗ ಒಂದು ಬಗಿ ಏನ ಚಂದ ಕಾಣಿಸ್ತಿದಿ ಬೆಂಗಳೂರಿನ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಏನ ಚಂದ ಕಾಣಿಸ್ತಿದಿ ಬೆಂಗಳೂರಿನ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಮೀಸಲ ಮರಿಲಂಗ ಆ ದಿನಗಳ ಪ್ರೀತಿಸುವ ಈ ಮನಗಳ ಸಾಕಾತ ನೋಡಿ ನಿನ್ನ ಬಡಿವಾರ ಮಾಡಿಕೊಂಡು ಎಷ್ಟು ನೀನು ಶೃಂಗಾರ ಆಗಿ ನಿಲ್ತಿದಿ ತಯ್ಯಾರ ತಿರುಗಿ ನೋಡನೆ ಒಮ್ಮ್ಯಾರ ಯಾರಿಲ್ಲ ಈ ಜಗದಲ್ಲಿ ನಿನ್ನಷ್ಟು ಸುಂದರ ಏನ ಚಂದ ಏನ ಚಂದ ಏನ ಚಂದ ಕಾಣಿಸ್ತಿದ್ದಿ ಬೆಂಗಳೂರಿನ ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಕನಸ್ನ್ಯಾಗ ಬಂದಂಗ ಬಂದಲ್ಲಿ ನಡಿಲೇ ಹೋಗು ನಡಿಲ ಮುಂದಿನ ಡ್ಯೂಟಿ ನೋಡೋಣ